ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಆಫ್ ಮೈನ್. ಸೊ ಇವತ್ತಿನ ವಿಡಿಯೋ ಬಂದು ಒಂದು ವ್ಲಾಗು. ಈ ಬಾಯ್ಸ್ದೆಲ್ಲ ಒಂದು ಅಬ್ಸೆಷನ್ ಏನು ಅಂತಂದರೆ ಅವ್ರದ್ದು ಗಾಡಿ ಅಥವಾ ಅವ್ರದ್ದು ಕಾರು. ಸೊ ಸಂಡೇ ಆಗಿದ ತಕ್ಷಣ ಅದು ಕಾರ್ನ ಅಥವಾ ಗಾಡಿನ ಕ್ಲೀನಾಗಿ ತೊಳೆದು ವಾಶ್ ಮಾಡಿ ಆ ಗಾಡಿನಲ್ಲಿ ಅಥವಾ ಕಾರ್ನಲ್ಲಿ ಒಂದು ರೌಂಡ್ ಹೋಗಿ ಬಂದರೆ ಅವಾಗಲೇ ಒಂದು ನಮ್ಮ ಬಾಯ್ಸ್ಗೆಲ್ಲ ಸಮಾಧಾನ, ಒಂದು ನೆಮ್ಮದಿ. ಸೊ ಇವತ್ತು ನಾನು ಮಾಡ್ತಾ ಇರೋದು ಅಷ್ಟೇ, ನನ್ನ ಕಾರ್ನ ಕ್ಲೀನಾಗಿ ತೊಳಿತಾ ಇದ್ದೀನಿ, ವಾಶ್ ಮಾಡಿ. ಈ ಕಾರಲ್ಲಿ ಒಂದು ರೈಡ್ ಹೋಗಿ ಬರಬೇಕು. ಬನ್ನಿ, ಬ್ಲಾಗಲ್ಲಿ ಏನೇನಾಗುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಈಗ ಒಂದು ಹೈವೇನಲ್ಲಿ ಒಂದು ರೈಡ್ ಕರ್ಕೊಂಡು ಹೋಗ್ತೀನಿ. ಹೈವೇನಲ್ಲಿ ಒಂದು ರೈಡ್ ಹೋಗ್ಬಿಟ್ಟು ಬರೋಣ, ಹೇಗೆ ಬರ್ತದೆ ನೋಡೋಣ. ನಮ್ಮ ತಮ್ಮ ಗಾಡಿ ಓಡಿಸ್ತಾರಂತೆ. ಹಾಗೆ ಹೈವೇನಲ್ಲಿ ಒಂದು ರೈಡ್ ಹೋಗ್ಬಿಟ್ಟು ಬರೋದೀಗ. ಇಟ್ಸ್ ಅ ವೆರಿ ಗುಡ್ ಕಾರ್, ತುಂಬ ಒಳ್ಳೆ ಕಾರು, ತುಂಬ ಸ್ಮೂತಾಗಿದೆ. ಮತ್ತು ಬಿಗಿನರ್ಗೆ ಒಂದು ಒಳ್ಳೆ ಬೆಸ್ಟ್ ಆಪ್ಷನ್ ಅಂತ ಹೇಳಿದ್ರೆ ಮಾರುತಿ ಬಲೆನೋ. ನಾನು ಆಲ್ಮೋಸ್ಟ್ ಒಂದು ವರ್ಷದಿಂದ ಓಡಿಸ್ತಾ ಇದ್ದೀನಿ. ಕಮಿಂಗ್ ಮೇಗೆ ನಂದು ಒಂದು ವರ್ಷ ಆಗುತ್ತೆ ಕಾರ್ ತೊಗೊಂಡು. ಅಂದರೆ ಅಷ್ಟು ಏನು ಇಶ್ಯೂ ಇದುವರೆಗೂ ಯಾವುದೇ ಇಶ್ಯೂ ಅಂತಾಗಲಿ ಏನು ಇಶ್ಯೂ ನೋಡಿಲ್ಲ. ಮತ್ತು ಕಾರ್ ಓಡಿಸೋಕೆ ಕೂಡ ತುಂಬ ಸ್ಮೂತಾಗಿದೆ. ಮೈಲೇಜು ಸಿಟಿನಲ್ಲಿ ಅರೌಂಡ್ 16 ಆರಾಮಾಗೆ. ನೀನು ಚೆನ್ನಾಗಿ ಓಡಿಸಿದ್ರೆ ಸಿಟಿನಲ್ಲೇ ಆರಾಮಾಗೆ. ಸಿಟಿನಲ್ಲಿ ಚೆನ್ನಾಗಿ ಓಡಿಸೋದು ಅಂದರೆ ನೀನು ಚೆನ್ನಾಗಿ ಓಡಿಸೋಕ್ಕಾಗಲ್ಲ. ಆ್ಯಕ್ಚುಲಿ ಟ್ರಾಫಿಕ್ ಇದ್ದೇ ಇರುತ್ತೆ, ನೋಡಿದ್ರಲ್ಲ. ಇವತ್ತು ಸಂಡೇ, ಆ್ಯಕ್ಚುಲಿ ಸಂಡೇನೇ ಈ ರೇಂಜಿಗೆ ಟ್ರಾಫಿಕ್. ಇನ್ನು ವೀಕ್ ಡೇಸಲ್ಲಿ ಯಾವ ರೇಂಜಿಗೆ ಟ್ರಾಫಿಕ್ ಇರುತ್ತೆ ಅಂತ ನಿಮಗೂ ಗೊತ್ತು. ಬಟ್ ಸಿಟಿನಲ್ಲಿ ಆರಾಮಾಗಿ ಚೆನ್ನಾಗಿ ಓಡಿಸಿದ್ರೆ ಕಾರ್ನ 16 ಅಂತೂ ಮೈಲೇಜ್ ಆರಾಮಾಗಿ ತೆಗಿಬೋದು. ಇನ್ನು ಹೈವೇನಲ್ಲೆಲ್ಲ ತೊಗೊಂಡೋದ್ರೆ ಗಾಡಿ ಒಂದು 80 to 100 ಇದ್ರಲ್ಲಿ ಮೇಂಟೈನ್ ಮಾಡಿದ್ರೆ 23 to 24 ಒಳ್ಳೆ ಮೈಲೇಜ್ ಕೊಡುತ್ತೆ. ಇನ್ನು ಬೇರೆ ಓಡಿಸ್ತೀನಿ ಹೈವೇನಲ್ಲಿ ಅಂತಂದರೆ ಮಿನಿಮಮ್ 20-21 ಅಂತೂ ಮೈಲೇಜ್ ಕೊಟ್ಟೇ ಕೊಡುತ್ತೆ. ಏನಂತಂದರೆ ನಾನು ಕಾರ್ ತಗೋಬೇಕು ಮುಂಚೆನೇ ನಾನು ಡ್ರೈವಿಂಗ್ ಕಲಿತಿದ್ದು. ಸೊ ನನಗೂ ಫಸ್ಟು ಮ್ಯಾನ್ಯಲ್ ಗೇರ್ ಬಗ್ಗೆ ಸ್ವಲ್ಪ ಭಯ ಇತ್ತು. ನಾನು ಫಸ್ಟ್ ಆಟೋಮೆಟಿಕ್ ಹೋಗೋಣ ಅಂತ ಅಂದ್ಕೊತಾ ಇದ್ದೆ. ಬಟ್ ತುಂಬ ಅಂದರೆ ನಾನು ಡ್ರೈವಿಂಗ್ ಕಲ್ತಾದ್ಮೇಲೆ ನನಗನ್ಸಿತ್ತು ಮ್ಯಾನ್ಯಲ್ಗೆ ಹೋಗೋದೇ ಬೆಟರ್ ಅಂತ. ಅಂದರೆ ಮ್ಯಾನ್ಯಲ್ ಓಡಿಸೋ ಮಜಾನೇ ಬೇರೆ ಗುರು. ಗೇರ್ ಶಿಫ್ಟ್ ಮಾಡ್ಕೊಂಡು ಇದ್ರ ಏನು ಸ್ಪೀಡಿಗೆ ತಗೊಂಡು ಗೇರ್ ಶಿಫ್ಟ್ ಮಾಡ್ಕೊಂಡು ಓಡಿಸೋದು ಒಂಥರ ಮಜಾ ಬೇರೆ. ಅದೇ ಆಟೋಮೆಟಿಕ್ ಹೋದರೆ ಈ ಮಜಾ ಸಿಗಲ್ಲ. ಬಟ್ ಏನು ಅಂತಂದರೆ ಆ ಮ್ಯಾನ್ಯಲಲ್ಲಿ ಒಂದು ಇಶ್ಯೂ ಏನು ಅಂತಂದರೆ, ಸಿಟಿನಲ್ಲಿ ಗಾಡಿ ಓಡಿಸ್ಬೇಕಂತಂದರೆ ನೀನು ಕ್ಲಚ್ ಒತ್ತಿ ಕಾಲು ನೋವು ಬಂದುಬಿಡುತ್ತೆ. ಈ ಕ್ಯಾಬ್ ಡ್ರೈವರ್ಸ್ ಎಲ್ಲ ಅದು ಹೆಂಗೆ ಓಡಿಸ್ತಾರಪ್ಪ ಗಾಡಿನ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಓಡಿಸೋಕ್ಕೆ. ನಾನು ಒಂದು ದಿವಸ ಆಫೀಸಿಗೆ ಕಾರ್ ತಗೊಂಡೋದೆ. ಆಲ್ಮೋಸ್ಟ್ ನನ್ನ ಆಫೀಸು 15 ಕಿಲೋಮೀಟರ್ಸು, ಬೆಳ್ಳಂದೂರು. 15 ಕಿಲೋಮೀಟರ್ಸ್ಗೆ ಆಲ್ಮೋಸ್ಟ್ 2 hours ತಗೊಂಡಿದೆ. ಸೊ ಅವತ್ತು ಕ್ಲಚ್ ಒತ್ತಿ ನನಗಂತೂ ಹೋಗೋಷ್ಟರಲ್ಲಿ ಕಾಲು ನೋವು ಬಂತು. ಈ ಕ್ಯಾಬ್ ಡ್ರೈವರ್ಸು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಆ ಟ್ರಾಫಿಕಲ್ಲಿ ಕಾರ್ ಓಡಿಸ್ತಾರೆ. ಅವ್ರ ಪೇಷಂಟ್ಗಂತೂ ಹ್ಯಾಟ್ಸ್ ಆಫ್. ಅದೇ ಹೇಳಿದ್ನಲ್ಲ, ಈ ಬೆಂಗಳೂರು ಸಿಟಿ ಟ್ರಾಫಿಕ್ ಅಂತೂ ಮ್ಯಾನ್ಯಲ್ ಓಡಿಸೋದಂತೂ ಹೆವಿ ಕಷ್ಟ ಗುರು. ಅದೇ ನಮ್ಮ ಊರಿಗೆಲ್ಲ ಹೋಗಿ ಬರ್ಬೇಕಂತಂದ್ರೆ, ತುಮಕೂರ್ಗೆ ಹೋಗಿ ಬರ್ಬೇಕು ಅಂತಂದರೆ ಆರಾಮಾಗಿ ಗೇರ್ ಶಿಫ್ಟ್ ಮಾಡ್ಕೊಂಡು ಹೈವೇನಲ್ಲಿ ಹೋಗ್ತಾ ಇದ್ರೆ, ಒಂದು 5th ಗೇರ್ ಹಾಕೊಂಡು ಒಂದು 80 to 100 ಅಲ್ಲಿ ಕ್ರೂಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಒಳ್ಳೆ ಮಜಾ. ಪೆಟ್ರೋಲ್ ಬಂತು, ಪೆಟ್ರೋಲ್ ಹಾಕ್ಸ್ಬೇಕು. ಪೆಟ್ರೋಲ್ ಇದೆ ಆ ಕಡೆ ಇರೋದು. ಒಂದು 50 ಸರಿ ಕಾರ್ ಆಫ್ ಮಾಡಿಕೊಂಡು ಸೂರ್ಯ ಆಟ ಆಡಬೇಡ. ಓಡಿಸ್ತೀನಿ ಬಾರಿ, ತೋರಿಸ್ತೀನಿ ನನ್ನ ಡ್ರೈವಿಂಗ್ ಸ್ಕಿಲ್ಸು. ಇವಾಗ ನಾವು ಕಾರ್ಗೆ ಪೆಟ್ರೋಲ್ ಹಾಕ್ಕೊಂಡು ಈಗ ಒಂದು ವಾರದಿಂದ ನೋಡ್ತಾ ಇದ್ದೀರಾ, ಇಲ್ಲ ವಾರ ಅಂತ ಹೇಳಿ ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತೆ, ಅದು ಇದು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ನಾವು ಅದಕ್ಕೆ ಅಂತ ಹೋಗ್ತಿಲ್ಲ, ಪೆಟ್ರೋಲ್ ಖಾಲಿ ಆಗಿದೆ, ನೋಡಬೇಕು. ಏನು ಗೊತ್ತಾ ಗುರು, ವ್ಯೂಸ್ ಬರ್ಬೇಕಂದ್ರೆ ಏನು ಮಾಡೋಕೆ ಗೊತ್ತಾ, ಇನ್ಸ್ಟಾಗ್ರಾಮಲ್ಲಿ ನೋಡ್ತೀಯಲ್ಲ, ಚಾಮಜದಲ್ಲಿ ನೀರು ಎತ್ತು ಹಾಕೋದು, ಪಿನ್ ಎತ್ತು ಬಿಸಾಕೋದು, ಕ್ಯಾಮ್ರಾ ಎತ್ತು ಬಿಸಾಕೋದು, ಈ ಥರ ಮಾಡಿದ್ರೆ ವ್ಯೂಸ್ ಬರುತ್ತೆ. ನಾವು ಆ ಥರ ಯಾವ್ದಾದ್ರು ಒಂದು ವಿಡಿಯೋ ಟ್ರೈ ಮಾಡಬೇಕು. ಏನಾದರೂ ಎತ್ತು ಬಿಸಾಕು, ಇರೋ ಕಾರ್ ತಗೊಂಡೋಗಿ ಗೊತ್ಬಿಡ್ತೀನಿ.